ಬರೋಬ್ಬರಿ ವಿಡಿಯೋ ಮಾಡ್ತಿದ್ದಾರೆ. ಇಲ್ಲೇ ಕುತ್ಕೊಂಡು ಟಿವಿ ನೋಡ್ಕೊಂಡು ಕ್ಯಾಂಟೀನ್ ಎಲ್ಲ ಮಾಡಿದ್ದಾರೆ. ಪಂಚೆ ಹೊಡ್ಕೊಂಡು ಅವ್ರು ನೋಡಿ ಕಾಲು ಹಾಕಕ್ಕಾಗ್ತಲ್ಲ. ಅದನ್ನ ನಾವು ಹೇಳ್ಕೊಡ್ಬೇಕು ಜನಕ್ಕೆ. ಈಗ ಸೌತಡ್ಕ ಗಣಪತಿಗೆ ಬಂದಿದ್ದೀವಿ. ಆಂಟಿ ಹೋಗ್ಬರ್ತೀವಿ. ಹಾಂ ಯಾರದು ಮಾತಾಡ್ತಿರೋದು? ಇನ್ನೊಬ್ರು ಯಾರೋ ಮಾತಾಡ್ತಾರಲ್ಲ. ಸರಿ ಅಂಕಲ್ ಬಾಯ್. ಮೈದ್ನ ಅಂಕಲ್ ಹೋಗ್ಬರ್ತೀವಿ. ನಮ್ಮ ಪಾರ್ವತಿ ನಮ್ಮದು GT3 RS ಏನೋ ಸರ್ವಿಸ್ ಮಾಡಿಸ್ಕೊಂಡು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಕಂಡೆ ಸಾಂಗ್ ಹಾಕ್ಕೊಂಡು. ಹೌ ವಾಸ್ ದ ಅಡ್ವೆಂಚರಸ್ ಡ್ರೈವ್ ಮಿಸ್ಟರ್ ಅಭಿಷೇಕ್? ನಡೀತಾ ಇದೆ. ಅಶೋಕನ್ ಅಡ್ವೆಂಚರ್ ನೆಕ್ಸ್ಟ್ ಲೆವೆಲ್ ಬಿಡು. ಯಾಕೋ ಸರಿ ಕಣ. ಅಲ್ಲಿ ನೋಡ್ತಾರೆ ಜನ, ಯಾವ ಅರ್ಥದಲ್ಲಿ ಹೇಳ್ತಿದ್ದೆ ಕರೆಕ್ಟಾಗಿ ಹೇಳು. ಸಮಯ ಮಿಡ್ನೈಟ್ 1 ಗಂಟೆ ಇವಾಗ ಕರೆಕ್ಟಾಗಿ. ಸದ್ಯಕ್ಕೆ ಈಗ ಸೋಮೇಶ್ವರದಲ್ಲಿದ್ದೀವಿ. ಆಗುಂಬೆ ಘಾಟ್ ಇಳಿದು ಸೌತಡ್ಕ. ಅಶೋಕ ಜಾಸ್ತಿ ನುಲಿಬೇಡ ಕಣ, ಟೀ ಕುಡಿಬೇಕಾದ್ರೆ. ನಾನು ನುಳಿತಿಲ್ಲ, ನೀನೇ ನುಳಿತಿರೋದು. ನಡೆಯಬೇಕಾದ್ರೆ ನುಲಿಯೋದು ನೋಡಿರ್ತೀರಾ, ಏನೋ ಮಾತಾಡಬೇಕಾದ್ರೆ ನುಲಿಯೋದು ನೋಡಿರ್ತೀರಾ. ನಮ್ಮ ಅಶೋಕ ಟೀ ಕುಡಿಯಬೇಕಾದ್ರೆ ನುಲಿಯೋದು ಯಾವತ್ತಾರು ನೋಡಿದ್ದೀರಾ? ಮಾಡ್ತಾ ಇದ್ದ. ನಾನು ಹೇಳಿ ಡೈಲಾಗ್ ಹಿಂಗೆ ಇಲ್ಲೇ ಹತ್ರ ಬಂದು ನನಗೆ ಹೇಳ್ತೀನಿ ನೋಡ್ರಿ, ಇದನ್ನೇ ನುಲಿಯೋದು ಅನ್ನೋದು. ಅವನು ಥಿಂಕಿಂಗ್ ಡಬಲ್ ಮಾಡ್ತಾನೆ. ಹಂಗಾಗಿ ಅವನು ಏನೇ ಹೇಳಿದ್ರು ಅವ್ನು ಡಬಲ್ ಅರ್ಥ ಆಗುತ್ತದು. ಈಗ ಒಂದ್ಸಲ ಹೇಳಿದಕ್ಕೆ ಅದನ್ನೇ ಹಿಡ್ಕೊಂಡೆ. ನಮ್ ಪ್ರತಿ ಫಸ್ಟ್ ಟೈಮ್ ಚಡ್ಡಿ ಹಾಕೊಂಬಂದೇನೆ. ತಡಿ, ಏನೋ ಹೇಳ್ತೇನೆ, ಹೇಳೋ ಏನೋ. ಒಂದು ಅಡ್ವೆಂಚರಸ್ ನೈಟ್ ನೋಡಿ. ನಾವು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ದೊಡ್ಡದಿದೆ ಹೆಬ್ಬಾವು, ಹೆಂಗ್ ಹೋಗ್ತಿದೆ ರೋಡಲ್ಲಿ ಕ್ರಾಸ್ ಆಗ್ತಿದೆ. ಯಾರು ಗಾಡಿ ಹತ್ತಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ನಿಂತಿದ್ದೀವಿ, ಇವತ್ತು ಪಾಸ್ ಆಗಲಿ ಅಂತ. ಬರೋಬ್ಬರಿ ಇದೆ. ಹುಡುಗರು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ಲೈವಲ್ಲಿ ಯಾವತ್ತೂ ಹೆಬ್ಬಾವು ನೋಡಿರ್ಲಿಲ್ಲ. ಎಷ್ಟು ಉದ್ದ ಇದೆ ನೋಡಿ. ಹೆಂಗ್ ಓಡ್ತೀವಲ್ಲ ನಾವೀಗ, ಏನ ಆ ಥರ ಎಲ್ಲ ಸಡನ್ ಮೂಮೆಂಟಲ್ಲಿ ಮೂವ್ಮೆಂಟ್ ನೋಡ್ಬೇಕಾದ್ರೆ ಗೊತ್ತೇ ಆಗಲ್ಲ ಅಲ್ವಾ. ಸೊ ಧರ್ಮಸ್ಥಳದ ಹೊಸ ವ್ಯವಸ್ಥೆ, ಸಿಟ್ಟಿಂಗ್ ಇದೆ, ಎಲ್ಲರೂ ಕುತ್ಕೊಬಿಟ್ಟಿದ್ದಾರೆ ಭಕ್ತಾದಿಗಳು. ಸೊ ಹೊಸ ವ್ಯವಸ್ಥೆ ಹೆಂಗಿದೆ ಮಧು? ಅದೇ ಚೆನ್ನಾಗಿದೆ, ಇನ್ನು ನೋಡಬೇಕು. ಫಸ್ಟ್ ಟೈಮು ಎಲ್ಲರೂ ಈ ಥರ ಕೂತಿರ್ತಾರೆ, ಕೂರೋ ವ್ಯವಸ್ಥೆ ಓಕೆ. ಇಲ್ಲೇ ಕುತ್ಕೊಂಡು ಟಿವಿ ನೋಡಿಕೊಂಡು ಕ್ಯಾಂಟೀನ್ ಎಲ್ಲ ಮಾಡಿದ್ದಾರೆ. ಈ ಹಾಲೊಳಗೆ ಕ್ಯಾಂಟೀನ್ ಇದೆ, ರೆಸ್ಟ್ ರೂಮ್ ಇದೆ, ವಾಶ್ರೂಮ್ ಇದೆ, ಇಲ್ಲಿ ಎದುರುಗಡೆ ಟಿವಿ ಇದೆ. ನಾವು ಇಷ್ಟೊಂದು 5:30 ಒಳಗೆ ಬಂದ್ವಿ. ಹೊರಗಡೆ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ರಿಯಲಿ ವರ್ಕ್ ಆಫ್ ನಾಟ್. 5:30ಗೆ ಬಂದಿದ್ದೀವಿ ನಾವು. 5:30ಗೆ ಬಂದ್ರೂ ನಮಗೆ ಬಿಡೋದು 6:45 7 ಕಾಲಿಗೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಏನು ಹಾಲ್ ಥರ ಮಾಡಿದ್ದಾರೆ. ಫುಲ್ ತೋರಿಸ್ತೀನಿ ನೋಡಿ ಒಂದ್ಸರಿ. ಹೊಸ ಸಿಸ್ಟಮ್ಮು ವರ್ತ್ ಇದೆಯಾ, ಹೆಲ್ಪ್ಫುಲ್ ಆಗಿದೆಯಾ, ಯೂಸ್ಫುಲ್ ಆಗಿದೆಯಾ ಅಂತ ನಾವು ವೆಯ್ಟ್ ಮಾಡಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಎಷ್ಟು ಅವರ್ ವೆಯ್ಟ್ ಮಾಡ್ತೀವಿ, ಮುಂಚೆ ಎಷ್ಟು ಅವರ್ ಆಗ್ತಿತ್ತು ಅಂತ ನೋಡೋಣ. ಅರ್ಲಿ ಮಾರ್ನಿಂಗ್ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇವ್ರು ಪರವಾಗಿಲ್ಲ, ಕ್ಯೂ ಅಲ್ಲಿ ಬೇಗ ಬಿಡ್ತಿದ್ದಾರೆ, ಮತ್ತು ನಿಲ್ಲಕ್ಕಾಗಲ್ಲ. ಏಜ್ ಆಗಿರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕುತ್ಕೊಂಡು ವೆಯ್ಟ್ ಮಾಡಿ ಕರೆಕ್ಟಾಗಿ ಅವ್ರು ಬಿಡೋ ಟೈಮಿಗೆ ಡೋರ್ಗಳು ಓಪನ್ ಮಾಡ್ತಾರೆ. ಈ ಥರ ಇದೆ ನೋಡಿ, ಫುಲ್ ಹಾಲ್ಸ್ ಇದೆ ಬ್ಯಾಕ್ ಟು ಬ್ಯಾಕು. ಎಷ್ಟು ಹಾಲ್ ಇದೆ ಗೊತ್ತಿಲ್ಲ ಟೋಟಲ್ ಆಗಿ. ಇಲ್ಲಿ ಮುಂದ್ಗಡೆ ನಮ್ಮ ಪ್ರದೀಪ್ ಅವರು ಹೋಗ್ತಾ ಇದ್ದಾರೆ, ಹಿಂದ್ಗಡೆ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಯಾರ್ಯಾರು ಶಫಲ್ ಆಗಿದ್ದಾರೆ ಬೇರೆಯವರೆಲ್ಲ. ದರ್ಶನ ಬೇಗ ಆಯಿತು, ಪರವಾಗಿಲ್ಲ. 5:15 ಎಂಟ್ರಿ ಕೊಟ್ಟು ಕರೆಕ್ಟಾಗಿ 7ಗೆ ಹೊರಗಡೆ ಇದೀವಿ. ಮತ್ತು ಆ್ಯಕ್ಚುಲಿ ನಾವು ಹೋದಾಗ ರಶ್ಶು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಬೇಗ ಬಂದಿದ್ದೀವಿ. ಈಗ ರಶ್ ಆಗ್ತಿದ್ದಾರೆ. ಮತ್ತು ನಮ್ಮ ಗುರುಗಳು ಇವರು. ಕೌಂಟ್ರು ಚೆನ್ನಾಗಿದೆ, ಆ್ಯಕ್ಚುಲಿ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಇನ್ನೊಬ್ರು ಪೂಜಾರಿಗಳಿದ್ದಾರೆ, ನಮ್ಮ ಪೂಜಾರಿಗಳಿಲ್ಲಿ. ಹೇಳಿ ಯಾವ ಲೆವೆಲಿಗೆ ಸ್ನ್ಯಾಪ್ ಆಗ್ತಾರೆ ಅಂತಂದ್ರೆ ಕಳಿಸಲೇ ಇಲ್ಲಿ ಬರ್ಬೇಕು ಆ ರೇಜಿಗೆ. ದೇವ್ರ ಜೊತೆ ಸ್ಟ್ರೈಕ್ ಮೇಂಟೈನ್ ಮಾಡ್ತಾರೆ, ಸ್ನ್ಯಾಪ್ ಬಾಯ್. ದೇವರಿಗೆ ಸುಸ್ತಾಗೋಗ್ಬೇಕು. ಸ್ಟೋರಿ ಆಗ್ತಿರಕ್ಕಂದು ತೋರ್ಸೋ ಸ್ಟೋರಿ. ನೆಕ್ಸ್ಟು ನಮ್ಮ ಪಯಣ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ. ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಸೌತಡ್ಕ ಗಣಪತಿ ಟೆಂಪಲಿಗೆ ಹೋಗ್ತೀವಿ. ಆ್ಯಕ್ಚುಲಿ ಸಡನ್ ಪ್ಲಾನ್ ಇದನ್ನು ಒಂದು 2 ವೀಕ್ಸಿಂದ ಮಾತುಕತೆ ಆಗ್ತಾ ಇತ್ತು. ಆ್ಯಕ್ಚುಲಿ ಇದ್ದಿದ್ದು ಸೌತಡ್ಕ ಗಣಪತಿಗೆ ಹೋಗ್ಬೇಕು ಅಂತ. ಬಟ್ ಜೊತೆಲೆ ಹಂಗೆ ಧರ್ಮಸ್ಥಳ ಹೋಗ್ಬಿಟ್ಟು ಆರ್ಡರ್ ವೈಸ್ ಎಲ್ಲ ಕವರ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ.
ನಾವೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವಿ, ನಾವೆಲ್ಲ ಹಿಂದೆ ಇದ್ವಿ, ಇವನ್ ಮಾತ್ರ ಹೊರಗೆ ಬಂದಿತ್ತಿದ್ದ. ನಾವೆಲ್ಲ ಇದ್ವಿ, ಇವ್ನು ಮಾತ್ರ ಹೊರಗೆ ಬಂದಿತ್ತಿದ್ದ. ಇದೊಂದು ಕಾಮಿಡಿ, ಇದಕ್ಕೆಲ್ಲರೂ ನಗಾಡಿ. ಸೊ ಮೇಲ್ಗಡೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವರು ನಮ್ಮ ಶಿವಮೊಗ್ಗ ಭಟ್ರು, ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಭಟ್ರು ಅಂತ. ಬಂದ್ಬಿಟ್ಟು ಧರ್ಮಸ್ಥಳ ಅಣ್ಣಪ್ಪ ಪಂಜುರ್ಲಿ ಬೆಟ್ಟ. ಓಕೆ. ಇಲ್ಲಿ ಲೇಡೀಸಿಗೆ ಯಾರಿಗೂ ಹಲೋ ಇಲ್ಲ, ಬರೀ ಜೆಂಟ್ಸಿಗಷ್ಟೇ. ಬಟ್ ಇಲ್ಲಿ ದೇವಸ್ಥಾನ ಎನಿ ಟೈಮ್ ಯಾವಾಗಲೂ ಬಾಕ್ಲಾಕಿರುತ್ತೆ. ನಾವು ನೋಡ್ದಂಗೆ ವರ್ಷಕ್ಕೊಂದ್ಸಲಿ ಓಪನ್ ಆಗುತ್ತೆ. ಆ ಟೈಮಲ್ಲಿ ಕೋಲ ನಡೆಯುತ್ತಂತೆ. ಕೋಲ ನಡೆಯೋ ಟೈಮಲ್ಲಿ ಹೆಗಡೆ ಅವರು ಇಲ್ಲಿ ಅಣ್ಣಪ್ಪ ಪಂಜುರ್ಲಿ ದೇವ್ರು ಬರುತ್ತಲ್ಲ, ಅದಕ್ಕೆ ಲೆಕ್ಕ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ನೋಡ್ಬೇಕಂತ ತುಂಬ ಆಸೆ ಇದೆ. ವರ್ಷಕ್ಕೆ ಒನ್ ಟೈಮ್ ಅಂದರೆ ಯಾವ ಟೈಮಲ್ಲಿ ಓಪನ್ ಆಗೋದು? ಅದು ಏಪ್ರಿಲ್ ಮೇ ಟೈಮಲ್ಲಿ ಏನೋ ಸಂಕ್ರಮಣ ಅಂತ ಬರುತ್ತೆ, ವಿಶೇಷ ದಿನ. ಆ ದಿನದಲ್ಲಿ ಮಾಡ್ತಾರೆ. ಯಾವಾಗಾದ್ರೂ ಬಂದಿದ್ದೀರಾ? ಅವಾಗ ಓಪನ್ ಆಗಿದೆ. ಬರಬೇಕು ಅಂತ ಆಸೆ ಇದೆ, ಇಲ್ಲಿವರೆಗೂ ಬರೋಕ್ಕಾಗಿಲ್ಲ. ಓಕೆ, ನಿಮ್ಮ ಆಸೆ ಈಡೇರಲಿ. ಮಂಗಗಳಿದೆ, ಎಂತ ಮಾಡ್ತೀಯ? ಬೆಂಕಿಪಟ್ಟಣ ಹಿಡ್ಕೊಂಡು ಎಂತದ ಮಾಡ್ತಾರೆ ನೋಡಿ. ನಮ್ಮ ಅಶೋಕನ ಮಂಗಳೂರು ಭಾಷೆ ಕೇಳಿ, ಅಶೋಕ ನಾಗವಲ್ಲಿಯಾಗಿ ಚೇಂಜ್ ಆಗ್ತಿದ್ದಾರೆ. ಮಾತಾಡ ನಾಗವಲ್ಲನಾ? ಓಕೆ. ನಾಗಮಲ್ಲ. ಫಸ್ಟ್ ಟೈಮು ನಮ್ಮ ಪ್ರದಿ ಮತ್ತೆ ಅಶೋಕ ಪಂಚೆ ಉಡ್ಕೊಂಡಿದ್ದಾರೆ. ಆ ಪಂಚೆ ಉಡ್ಕೊಂಡು ಅವ್ನು ನೋಡಿ ಕಾಲು ಹಾಕಕ್ಕಾಗ್ತಾಯಿಲ್ಲ. ನೀಟಾಗಿ ಆಗ್ತಾ ಇದೀರಿ ಅಂತ ಪಂಚೆ ಮೇಲೆ ಎತ್ಕೊತಿದ್ದಾರೆ. ಕಾಲು ಹಾಕೊಂಡು ನಡೀತಿದ್ದಾನೆ. ಕೊಕ್ಕರಾಗೇನೆ ಇವನು ನಡಿಯಕ್ಕಾಗಲ್ಲ ಅಂತ ಪಂಚೆ ಮೇಲೆ ಕಟ್ಕೊಂಡೇನೆ ಅಷ್ಟೇ. ಇವನು ಒಂಥರ ವಿಚಿತ್ರ, ಅವನು ಪಂಚನೇ ಕರೆಕ್ಟಾಗಿ ಉಡ್ಕೊಂಡಿಲ್ಲ. ಅವನು ಮಂಗಳೂರು ಮಂಜುನಾಥ್ ಆಗಿದ್ದಾನೆ. ಎಂತದ ಬೇವರ್ಸಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ್ದು ಬೆಟ್ಟ ಹತ್ತೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮೆಟ್ಲು, ಸರೌಂಡಿಂಗ್, ವಾತಾವರಣ. ಆ್ಯಕ್ಚುಲಿ ಈ ವೆದರಿಗೆ ಬೆಟ್ಟ ಹತ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ಹತ್ತಬೇಕಾದ್ರೆ ಆ್ಯಕ್ಚುಲಿ ಸ್ವಲ್ಪ ಅಲ್ಲೆಲ್ಲ ನೋವು, ಇಳಿಬೇಕಾದ್ರೆ ಪರವಾಗಿಲ್ಲ. ವೆದರ್ ಚೆನ್ನಾಗಿದೆ. ಧರ್ಮಸ್ಥಳದಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದೆ, ಒಂದು ರೇಂಜಿಗಿದೆ. ನಮಗೂ ದರ್ಶನ ಎಲ್ಲ ಚೆನ್ನಾಗಾಯಿತು ಪಟ ಅಂತ. ಭಟ್ರು ನೋಡಿ, ಚೋರ್ ಭಟ್ರು ನಮ್ಮವರು. ಅಲ್ಲಿ ನಮ್ಮ ಪರಿಚಯ ಇರೋರು ಹೂ ಕೊಟ್ಟರು, ನಿಮ್ಮ ಕಾರಿಗೆ ಹಾಕೊಳ್ಳಿ ಅಂತ. ಹೌದಾ? ಓಕೆ. ಯಾಕೋ ನಿಮ್ಮ ಕೈನೇ ಬಂತಲ್ಲ ಅಲ್ಲಿ, ಪರಿಚಯ ಇರೋರ ಕೈ ಕಾಣಲ್ಲ, ನಮ್ದು ಅಷ್ಟೇ ಕಾಣೋದು. ಅಲ್ಲಿ ದೊಡ್ಡದೇ ಇತ್ತು, ಬೇಡ ಅಂತ ಸಣ್ಣದು ಇಟ್ಕೊಂಡ್ಬಂದಿದ್ವಿ. ಗಾಡಿ ಮುಂದೆ ಸಿಗಿಸ್ತೀಯಾ? ಸೊ ಲಾರ್ಡ್ ಆಲ್ಟೋದಲ್ಲಿ ಬಂದಿದ್ದೀವಿ ನಾವು. ಸಕ್ಕದಾಗಿತ್ತು. ನೈಟ್ ಡ್ರೈವ್ ತುಂಬ ಚೆನ್ನಾಗಿತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ, ಸಿಕ್ಕಾಬಟ್ಟೆ ಮಳೆ ಇತ್ತು. ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಪರಿಚಯ ಇರೋರ ಮನೆಗೆಲ್ಲ ಹೋಗಿ ವಿಸಿಟ್ ಹಾಕೊಂಡು ಬರ್ತಿದ್ವಿ. ಆನ್ ದ ವೇ ಎಬ್ಬಾವು ಕ್ಯಾಪ್ಚರ್ ಮಾಡಿದ್ವಲ್ಲ, ಅದೆಲ್ಲ ಸಕ್ಕದಾಗಿತ್ತು. ತುಂಬ ದೊಡ್ಡದಾಗಿತ್ತು. ನನ್ನ ಲೈಫಲ್ಲಿ ಅಷ್ಟು ದೊಡ್ಡ ಹೆಬ್ಬಾವನ್ನ ಲೈವಲ್ಲಿ ನಾನು ನೋಡಿದ್ದು ಅದೇ ಫಸ್ಟು. ನಿಜವಾಗ್ಲೂ ಅಂದರೆ ಝೂ ಅಲ್ಲಿ ನೋಡಿದ್ದೀವಿ, ಲೈವಲ್ಲಿ ಅದು ಕಾಡಿನ ನೋಡಿದ್ದು. ನೋಡಿ, ನಮ್ಮ ಹುಡುಗರೆಲ್ಲ ಪಂಚೆ ಹಾಕೊಂಡು ಪೂರ್ತಿ ಇವರೇ ಭಟ್ರುಗಳ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಅದರೊಳಗೆ ಪ್ರದೀಪ್ ಅವ್ರು ನೋಡಿ, ಪೂರ್ತಿ ಇವತ್ತು ಭಟ್ರದೇ ಅಟೈರ್ ಆಗಬೇಕು ನನಗೆ ಪೂರ್ತಿ ಅಂತ ಅದೇ ಥರ ಪಂಡಿತರಾಗ್ಬಿಟ್ಟಿದ್ದಾರೆ. ಸ್ವೆಟ್ ಶರ್ಟ್ ಪಂಡಿತರು ಇವರು. ಅವನು ಚೆಕ್ ಶರ್ಟ್ ಪಂಡಿತರು, ಇವರು ಬನಿಯನ್ ಪಂಡಿತರು. ಯಾಕೋ ಪಂಚೆಯಿಂದ ಚಡ್ಡಿಗೆ ಶಿಫ್ಟ್ ಆಗಿದ್ದಾರೆ. ಇವರು ಫುಲ್ ಪಂಡಿತರು. ಇವರು ಮಹಾತ್ಮ ಗಾಂಧೀಜಿ ಗೆಟಪ್ ಆಗ್ಬಿಟ್ಟಿದೆ ಅವರು. ಅಲ್ಲಿ ಹೆಗ್ಡೆ ಅವರು ಕರೆದಿದ್ದಾರೆ ನನಗೆ. ಏನಕ್ಕೆ? ಹೆಗ್ಡೆ ಅವರು ಕರೆದಿದ್ದಾರೆ. ಅದೇ ಏನಕ್ಕೆ? ನೆಕ್ಸ್ಟ್ ಯಾವ್ದಾರು ಒಂದು ದೇವಸ್ಥಾನ ಕೊಡಿಸ್ತೀನಿ, ಪೂಜೆ ಮಾಡ್ರಿ ಅಂತ. ಓ, ಅದಕ್ಕೆ ಈ ಗೆಟಪ್. ಗಾಳಿ ಸ್ಪೀಡಿಗೆ ಇಂಟರ್ವ್ಯೂಗೆ ಬಂದಿದ್ದಾರೆ. ಗಾಡಿ ಏನಂತ ಸ್ಪೀಡಾಗಿ ಹೋಗಲ್ಲ ಬಿಡು. ಗಾಳಿ ಹಿಂಗ್ ಹೊಡೆಯುತ್ತಲ್ಲ, ಹಂಗೆ ಆಗಿರೋದು. ಇವರು ಪಾಂಡುಪುರ ಬೇರೆಕಾಯಿನಲ್ಲಿ ಜಗ್ಗ ಚಿಕ್ಕಪ್ಪ ಅವರು. ಸುಬ್ರಹ್ಮಣ್ಯದಲ್ಲಿ ಸದ್ಯಕ್ಕೆ ಬರೋಬ್ಬರಿ ಮಳೆ ಬರ್ತಾ ಇದೆ. ಬ್ರೇಕಲ್ಲಿ ಚಾರ್ಜ್ ಹಾಕೊಂಡು ಪಾಪ ಆಂಧ್ರದಿಂದ ಬಂದಿರೋ ತಾತನಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಈಗ ಸೌತಡ್ಕ ಗಣಪತಿಗೆ ಬಂದಿದ್ದೀವಿ. 2 years ಬ್ಯಾಕು ನಾವಿಲ್ಲಿ ಬಂದು ಒಂದು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ಸೊ ಅದೇನೋ ಕಂಪ್ಲೀಟ್ ಆಗಿತ್ತು. ನಾನು, ಅಶೋಕ್ ಆ್ಯಂಡ್ ಪ್ರದಿ ಎಲ್ಲ ಅದನ್ನ ತೀರ್ಸೋದಕ್ಕೆ ಅಂತ ಬಂದಿದ್ದೀವಿ. ಈಗ ಎಲ್ಲರೂ ಬಂದಿದ್ವಲ್ಲ, ಹಂಗೆ ಎಲ್ರದ್ದು ನಾವು ಒಟ್ಟಿಗೆ ಬಂದಿದ್ದು. 2 years ಬ್ಯಾಕು ನಾನು ಪ್ರದಿ ಅಶೋಕೆಲ್ಲ ಒಟ್ಟಿಗೆ ಬಂದಿದ್ದು. ಈಗ ಜಸ್ಟ್ ನಾನು ಗಂಟೆ ಕಟ್ಬಿಟ್ಟು ಬಂದೆ. ಅಲ್ಲಿ ನಮ್ಮ ಅಶೋಕ್ ಮತ್ತು ಪ್ರದಿ ಗಂಟೆ ಕಟ್ಟುತ್ತಾ ಇದ್ದಾರೆ. ಅದನ್ನ ನಾವು ಹೇಳ್ಕೊಡ್ಬೇಕು ಜನಕ್ಕೆ. ಇದು ನಮ್ಮ ಸಂಸ್ಕೃತಿ ಹೇಳ್ಬೇಕು ಅಂದರೆ ನೋಡಿ, ಪಂಚೆ ಕಟ್ಟಕ್ಕೆ ಬಂದೆ ಅಂದ್ರೆ ಪಂಚೆ ಕಟ್ತಾನೆ. ಇದು ನಮ್ಮ ಸಂಸ್ಕೃತಿ ನೋಡಿ. ಅವ್ನು ನೋಡಿ ಪಕ್ಕ. ಹೌದು, ಪಂಚೆ ಮುಖ್ಯ. ನೀನು ಟವಲ್ ಸುತ್ತ ಸಾವುಕಾರ ರಿಚ್ಚಿರನ್ನು ಒಂದು 1,000 ರೂಪಾಯಿ ಕೊಟ್ಟೆ ರಾಮಜಾತ್ರ ತನ್ನ, ನಾವು ಬಾಡೋರು 150 ರೂಪಾಯಿ 50 ರೂಪಾಯಿ ತಗೊಂತ. ದೇವ್ರ 1,000 ರೂಪಾಯಿ ತಗೊಂಬ ಅಂತ ಹೇಳಿ ಪಂಚೆ ಹಾಕೊಂಬಂದ. ಆದ್ರೆ ಇವನಿಗೆ ಮಾತ್ರ ಬೈಯತ್ತೆ, ಯಾಕಂದ್ರೆ ಇವ್ನು ಜೀನ್ಸ್ ಪ್ಯಾಂಟ್ ಹಾಕೊಂಬಂದಿದ್ದಾನೆ. ಅದಕ್ಕೆ
ಇವತ್ತು ಒಟ್ಟು ಸಮಯ ಇವಾಗ 4 ಗಂಟೆ. ಓವರಾಲ್ ಬೆಳಗಿಂದ ಎಲ್ಲ ನಮ್ಮ ಡಿವೈನ್ ಕಾರ್ಯಕ್ರಮನೆಲ್ಲ ಮುಗಿಸಿ ತಂಪಾಗಿ ಕೂತಿದ್ದೀವಿ ಈಗ ಸೌತಡ್ಕದಲ್ಲಿ. ಇಲ್ಲಿಂದ ನೆಕ್ಸ್ಟ್ ಇವಾಗ ಮತ್ತೆ ಅಡ್ವೆಂಚರ್ ಡ್ರೈವ್ ಸೀದಾ ಶಿವಮೊಗ್ಗ ಹೋಗೋದು. ಘಾಟ್ ಸೆಕ್ಷನ್ ಇಳಿಸ್ಕೊಂಡು ಇಳಿಸ್ತಾನೆ 10 ಸಲ ಇಳಿಸ್ತಾನೆ. ಆಲ್ರೆಡಿ ನಾವು ಘಟ್ಟದ ಕೆಳಗಿದೀವಿ. ಹತ್ತಿಸ್ಕೊಂಡು ಮದ ಜಾಸ್ತಿ ಆಗ್ಬಿಟ್ಟಿದೆ. ಅದು ಅವಲಕ್ಕಿ ರೈಸ್ ಸಿಕ್ಕಿಲ್ಲ ಇವತ್ತು. ಏಕಾದಶಿ ಪ್ರಯುಕ್ತ ಅವಲಕ್ಕಿ ಉಪ್ಪಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಅದೇ, ಸೌತಡ್ಕದಲ್ಲೂ ಅದೇ. ಅದಕ್ಕೆ ತಿಂದು ಮದ ಹತ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅಂಡ್ ಧರ್ಮಸ್ಥಳದೊಂದು ನಾವು ಮಿಸ್ ಮಾಡ್ಕೊಂಡ್ವಿ ಡ್ಯೂ ಟು ಟೈಮ್. ಸೊ ನೋಡ್ಬೇಕೀಗ ಏನಿಲ್ಲ, ಡ್ಯೂ ಟು ಟೈಮು ನಮ್ಮ ಟೈಮಿಂಗ್ಸ್ ಬೇರೆ ಇತ್ತು. ಅಲ್ಲಿ ನಾವು ಇವ್ನಿಂಗ್ವರೆಗೂ ಕಾಯೋಕ್ಕಾಗಲ್ಲ, ನಾವೀಗ ಹೊರಡಬೇಕು. ಸದ್ಯಕ್ಕೆ ಚಾರ್ಜ್ ಎಲ್ಲ ಖಾಲಿ ಆಗಿರೋದ್ರಿಂದ ಇಲ್ಲೇ ಸೌತಡ್ಕದ್ದು ಊಟದ ಹಾಲಲ್ಲಿ ಮೊಬೈಲ್ ಚಾರ್ಜಿಗೆ ಹಾಕ್ಬಿಟ್ಟು ಕುತ್ಕೊಂಡಿದ್ದೀವಿ. ಇಲ್ಲಿ ಎಲ್ಲರೂ ಒಂದೊಂದು ಸಾಕೆಟಲ್ಲಿ ಹಾಕಿ 4 ಮೊಬೈಲ್ ಹಾಕ್ಬಿಟ್ಟು ಕುತ್ಕೊಂಡಿದ್ದೀವಿ. ಮಳೆ ಬರ್ತಾ ಇದೆ, ಮಾಮೂಲಿ ಮಳೆ ಅಲ್ಲ, ಇದು ಸ್ವಲ್ಪ ಧಾರಾಕಾರ ಮಳೆ, ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಹೆಂಗೆ ಅಂದರೆ 10 ನಿಮಿಷ ದಬ ಹೊಡೆಯತ್ತೆ, ಮತ್ತೊಂದು 5 ನಿಮಿಷ ಸ್ಟಾಪ್ ಆಗುತ್ತೆ, ಮತ್ತೊಂದು 10 ನಿಮಿಷ ದಬ ಹೊಡೆಯತ್ತೆ. ಆ ಕಡೆ ಸೈಡ್ ಹೆಂಗಿರತ್ತೆ ಅಂತ ನೋಡಬೇಕು. ಈ ಕಡೆ ಸ್ವಲ್ಪ ಬೆಳ್ತಂಡಿ ದಾಟದ ಮೇಲೆ. ಓವರಾಲ್ 2 ಡೇಸ್ ವೆಲ್ ಸ್ಪೆಂಡ್. ಹೆಂಗೆ ಅಂತಂದರೆ ನಿನ್ನೆ ಸಂಜೆ ಹೊರಟಿದ್ದು ನಾವು. ನಿನ್ನೆ ಸಂಜೆಯಿಂದ ನೈಟ್ ಪೂರ್ತಿ ನಿದ್ದೆನೇ ಮಾಡಿಲ್ಲ. ಡೈರೆಕ್ಟು ನದಿ ಹತ್ರ ಡೈರೆಕ್ಟ್ ಸ್ನಾನ ಮಾಡಿ ಡೈರೆಕ್ಟ್ 5:30 ದರ್ಶನಕ್ಕೆ ಹೋಗಿದ್ದು. ಇನ್ನೇನೇನು ಮಾಡಬೇಕು ನೆಕ್ಸ್ಟ್? ಅಷ್ಟೇ, ಚೆನ್ನಾಗಿತ್ತಲ್ವಾ? ಅಷ್ಟೇನೇ ಆಗಿಲ್ಲ, ಏನು ಲಾಡ್ಜ್ ಮಾಡಿಲ್ಲ, ಎಂಥದಿಲ್ಲ. ನೈಟ್ ಅಲ್ಲಿಂದ ಬಂದು ಸೀದಾ ಸ್ನಾನ ಖರ್ಚಿನಲ್ಲಿ ಉಳ್ಕೊಂಡು ಆಮೇಲೆ ಹೋಗೋಣ ಅಂತಿದ್ದಾನೆ. ಈಗ ಎಲ್ಲೆಲ್ಲಿ ಸಾಕೆಟ್ ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ತಾಕೊಂಡು ಎಲ್ಲರಿಗೂ ಆವ್ಲಿ ಇಟ್ಟು ಚಾರ್ಜ್ ಎಲ್ಲ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಹಂಗೆ ಜರ್ನಿ ಮಾಡ್ತಾ ಇದೀವಿ. ಈ ಥರ ಮುಂಚೆ ಒಂದ್ಸರಿ ಮಾಡಿದ್ವಿ, 3 ಡೇಸ್ ಮಾಡಿದ್ವಿ. ನನಗೂ ಬೆಟರ್ ಅನ್ಸುತ್ತೆ. ಗೊತ್ತಾ ಹೆಂಗೆ ಮತ್ತಲ್ಲಿ ಹೋಗಿ ಮತ್ತಲ್ಲಿ ಮತ್ಪ್ರಸಾದ 2 ಗಂಟೆ ಆಗುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಬಿಟ್ರೆ ಇಲ್ಲಿಂದ ಸೀದಾ ಹೋಗ್ತೀವಿ. ಅಶೋಕ್ ಹೇಳ್ತಿರೋ ಪ್ಲಾನ್ ಖಂಡಿತ ವರ್ಕ್ ಆಗಲ್ಲ, ಆದ್ರೂ ಕೂಡ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದಾರೆ ಅವರು. ನಂದು ಒಂದಿರ್ಲಿ ಅಂತ ಹಾಗೆ ಅದಲ್ಲ, ಅಲ್ಲಿ ಹೊಸ ತಿನ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದನ್ನೇ ಹೇಳ್ತಿರೋದು ಕಣಲೆ, ಈಗ ಇವ್ರೇನ್ ಡಿಸ್ಕಸ್ ಮಾಡ್ತಿರೋದು ವರ್ಕ್ ಆಗಲ್ಲ, ಆದ್ರೂ ಡಿಸ್ಕಸ್ ಮಾಡ್ತೀವ್ರಿ. ಏನ್ ಡಿಸ್ಕಸ್ ಮಾಡ್ತಿಲ್ಲ ಅದು ವರ್ಕ್ ಆಗಲ್ಲ, ಆದ್ರೂ ಡಿಸ್ಕಸ್ ಮಾಡ್ತೀವಿ. ಇವತ್ತು 1 ಡೇ ಸ್ಟೇ ಮಾಡ್ಬಿಟ್ಟು ಬೆಳಗಿನ ಜಾವ ಇದ್ದು ಹೋಗೋಣ ಅಂತ ಹೇಳ್ತೇನೆ. ಬಟ್ ನಾಳೆ ನಮಗೆ ವರ್ಕ್ ಇದೆ, ಸ್ಟ್ರೈನ್ ಆಗುತ್ತೆ. ಮತ್ತೆ ಇವತ್ತು ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಗ್ಬಿಟ್ರೆ ಮನೇಲಿ ಪಾಚ್ಕೊಂಡ್ಬಿಡ್ಬೋದು. ಖಂಡಿತ ಏನಾದ್ರೆ ಅಶೋಕ, ಈಗ ಹೋಗಿ ಮಲಗಿ ಮತ್ತೆ ಬೆಳಗ್ಗೆ ಎದ್ದೋಳೋದು ಆ ಥರ ಇರುತ್ತೆ. ಹೋಗಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ 10 ಗಂಟೆ ಇರೋದು 11 ಗಂಟೆ ಇರೋದು, ಇಟ್ಸ್ ಮ್ಯಾಟರ್. ಆ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ವೆದರ್ ನೋಡಿ ಸದ್ಯಕ್ಕೆ ಹೀಗಿದೆ. ಸೌತಡ್ಕದಲ್ಲಿ ಇನ್ನೂ ಮಳೆ ಬರ್ತಾನೆ ಇದೆ, ಮತ್ತೆ ಜೋರಾಗೋದು ಸಣ್ಣ ಆಗೋದು ಬರ್ತಾನೆ ಇದೆ. ನಾವಿಲ್ಲಿ ಚಾರ್ಜ್ ಹಾಕೊಂಡು ಕೂತಿದ್ದೀವಿ. ನಮ್ಮ ಮಧು ರೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಫರ್ದರ್ ಡಿಸ್ಕಷನ್ಸ್ ನಡೀತಾ ಇದೆ. ಇವತ್ತು ಒಂದಿನ ಸ್ಟೇ ಆಗೋಣ ಅಥವಾ ಹೋಗೋಣ ಅಂತ. ಹೋದ್ರೂ ಇವಾಗ ಹೋಗ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡಬೇಕು, ಇಲ್ಲ ಅದನ್ನೇ ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ಬೆಳಗಿನ ಜಾವ ಹೋದರೆ ಫ್ರೆಶ್ ಆಗಿ ಹೋಗ್ಬೋದು ಅಂತ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇರ್ಮೈ ಫಾಲ್ಸಿಗೆಲ್ಲ ಅಂತ ಪ್ಲ್ಯಾನ್ ಹಾಕಿದ್ವಿ, ಬಟ್ ಇಲ್ಲೇ ಟೈಮ್ ಆಗೋಯ್ತು ನಮ್ಮದು. ಅಂದರೆ ಓಲ್ಡ್ ಡೇ ಇಲ್ಲೇ ಸ್ಪೆಂಡ್ ಆಗೋಯ್ತು, ಈವ್ನಿಂಗ್ ಇಲ್ಲೇ ಆಯಿತು. ಮಳೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಹೋದ ವಾರದ್ದು ಲೆವೆಲಿಗಿಲ್ಲ. ಅಂದರೆ ಶರಾವತಿ ನದಿಲಿ ಸ್ನಾನ ಮಾಡೋಕ್ಕೆ ಬಿಡ್ತಿಲ್ಲ, ಆ ಲೆವೆಲಿಗೆಲ್ಲ ಏನಿಲ್ಲ, ಬಿಡ್ತಿದ್ದಾರೆ. ಅಲ್ಲೇ ಸ್ನಾನ ಮಾಡಿದ್ದು ನಾವು ಬೆಳಿಗ್ಗೆ. ಮತ್ತು ಗುಡ್ಡ ಕುಸ್ತಿದೆ, ಅದು ಏನೋ ಹೇಳ್ತಿದ್ರಲ್ಲ, ಕಲ್ಲು ಬಿದ್ದಿದ್ಮೇಲೆ ಎತ್ತಿಟ್ಟಿದ್ದಾರೆ. ಇವಾಗ ಒಂದು ರೇಂಜಿಗೆ ಸೇಫ್ ಇದೆ ಈ ವೀಕು. ನೆಕ್ಸ್ಟ್ ವೀಕ್ ಗೊತ್ತಿಲ್ಲ. ಕದ್ದೋದು ಆಟ ಸಾಮಾನು ಟೈರೇ ಕಿತ್ತಾಕ್ದ ನೋಡಿ. ಯಾವುದೋ ಸಣ್ಣ ಮಕ್ಕಳು ಆಟ ಸಾಮಾನು ಕತ್ಕೊಂಡು ಆಟ ಆಡ್ತಿದ್ದಾನೆ, ಮೊಬೈಲ್ ಚಾರ್ಜ್ ಹಾಕಿರೋ ಗ್ಯಾಪಲ್ಲಿ. ನೋಡಿ ಶಿವಂದು ಎಷ್ಟು ಬ್ಯೂಟಿಫುಲ್ ಆಗಿರೋ ವಿಗ್ರಹ ಇದೆ ಇಲ್ಲಿ. ಅಲ್ಲಿ ನಂದಿದಿದೆ. ಇದು ಆ್ಯಕ್ಚುಲಿ ಊಟದ ಹಾಲ್ ಹತ್ರ ಇರೋದು, ಈ ಥರ ಲಾನ್ ಟೈಪ್ ಮಾಡಿರೋದು ಇವರು. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಸೌತಡ್ಕ ಗಣಪತಿ ಅಂತಂದರೆ ಈ ಗಂಟೆ ಕಟ್ಟಿ ಹರಕೆ ಕಟ್ಕೊಳ್ಳೋದಕ್ಕೆ ಫೇಮಸ್ ಅಂತ. ಸೊ ಏನಂತಂದರೆ ನಮಗೆ ಏನು ಕೆಲಸ ಆಗಬೇಕಾಗಿರತ್ತೆ, ನಾರ್ಮಲ್ ಎಲ್ಲ ದೇವಸ್ಥಾನಗಳಲ್ಲಿ ಹೆಂಗೆ ಬೇಡ್ಕೊತೀವಿ ಹಂಗೆ ಬೇಡ್ಕೊಂಡು ನಮ್ಮ ಹರಕೆಗಳು ತೀರಿದ ಮೇಲೆ, ನಮ್ಮ ಕೆಲಸಗಳು ಅಂದ್ಕೊಂಡಿದ್ದಾದಮೇಲೆ ಗಂಟೆ ಕಟ್ಬೋದು. ಮೋಸ್ಟ್ ಪ್ರಾಬಬ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದೆ ಇದ್ದವರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಸೌತಡ್ಕ ಗಣಪತಿಯ ವಿಶೇಷ. ಸೊ ಸದ್ಯಕ್ಕೆ ನಾವೀಗ ಬೆಳ್ತಂಗಡಿಲಿದ್ದೀವಿ. ಗೋಬಿ, ಪಾನಿಪುರಿ ಇದೆಲ್ಲ ಚಾಟ್ಸ್ ಅಂಟ್ ಮಾಡ್ತಿದ್ದೀವಿ. ಆ ಥರ ಚಾಟ್ಸ್ ಇಲ್ಲಿ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಯಾರೋ ಗುಜರಾತಿಯವ್ರ ಹತ್ರ ತಿಂದ್ವಿ, ಗುಜರಾತಿಯವ್ರು ಯಾರೋ ಅಂಗಡಿ ಹಾಕಿದ್ದ, ಅವನ ಹತ್ರ ತಿಂದ್ವಿ. ಬಟ್ ಓಕೆ, ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಗೋಬಿ, ಡಿಫ್ರೆಂಟ್ ಪಾನಿಪುರಿ ಇತ್ತು ಅಲ್ವಾ ಮಧು ಅವರೇ?
ಆದರೆ ಚೂರು ಚೆನ್ನಾಗಿರಲಿಲ್ಲ. ಚೆನ್ನಾಗಿತ್ತು ಪಾಪ. ದಹಿ ಪುರಿ ಎಲ್ಲ ಸಕ್ಕದಾಗಿತ್ತು, ಚೆನ್ನಾಗಿ ಮಾಡಿದ. ಬಟ್ ನಮ್ಮ ಸೈಡ್ ಟೇಸ್ಟಿಗೂ ಈ ಸೈಡ್ ಟೇಸ್ಟಿಗೂ ನಾವು ಮೊದಲೇ ಶಿವಮೊಗ್ಗದವರು ಟೇಸ್ಟಿಗೆ ಫೇಮಸ್ಸು. ಆಯ್ತಣ್ಣ ನ್ಯೂಸ್ ಪೇಪರ್ ಇಸ್ಕೊಂಬಿಟ್ಟ. ಒಳ್ಳೆ ಕೆಲಸ ಅಶೋಕ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಯ್ತು ಸ್ವಲ್ಪ ಹೇಳಿ. ಅಶೋಕಿಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಂತೆ ಈಗಲೂ ಕೂಡ. ಹಂಗಾರೆ ಮತ್ತೆ ತಿರ್ಸಿ ಧರ್ಮಸ್ಥಳ ಮಾಡಿಸ್ಕೊಂಡ್ ಬರ್ಬೇಕಷ್ಟೇ. ಹೇಗಿದೆ ಇವತ್ತು ಕಳೀತು. ಇವತ್ತು ನೈಟ್ ಆಗಿದೆ, ಎಲ್ಲರೂ ಊಟ ಆಗಿದ್ದೀವಿ ನಮ್ಮ ಹುಡುಗರೆಲ್ಲ. ಎಲ್ಲಿದ್ದೀರಾ ಇವಾಗ? ಇಲ್ಲೇ ನೈಟ್ ಹೋಗ್ತಾ ಇದ್ವಿ, ಇವತ್ತು ನೈಟ್ ಹೋಗ್ತಾ ಇದ್ವಿ. ನಿನ್ನೆ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ನೈಟ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸದ್ಯಕ್ಕೆ ಈಗ ಆಗುಂಬೆಲಿದ್ದೀವಿ. ಎಲ್ಲರೂ ನಮ್ಮ ಹುಡುಗರೆಲ್ಲ ಸುಸ್ತಾಗಿದ್ದಾರೆ. ಇವತ್ತು ನೈಟ್ವರೆಗೂ ಎನರ್ಜಿನ ಕೀಪಪ್ ಮಾಡಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಈಗಲೂ ಪರವಾಗಿಲ್ಲ, ಒಂದು ಸ್ವಲ್ಪ ನೋಡಿ ತೋರಿಸ್ತೀನಿ. ಈಗಲೂ ಪರವಾಗಿಲ್ಲ ಎನರ್ಜಿ. ಜಸ್ಟ್ ಫ್ರೆಶ್ ಆಗಿ ಆಗುಂಬೆ ಘಾಟ್ ಹತ್ರ ಊಟ ಮಾಡಿಕೊಂಡು ಇಲ್ಲಿಂದ ರಿಟರ್ನ್ ಹೊರಡ್ತಾ ಇದ್ದೀವಿ. ಅಡ್ವೆಂಚರಸ್ ಡ್ರೈವಿಂಗ್, ಪೊಲೀಸ್ ಬೇರೆ ಒಳ್ಳೆ ಅಡ್ವೆಂಚರಸ್ ಮಧುವರು ಜಸ್ಟ್ ಒಂದು ಸೀಟ್ ಬೆಲ್ಟ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಒಳ್ಳೆ ಅಡ್ವೆಂಚರ್ ಮಾಡಿಸಿದ್ರು. ಎಷ್ಟು ಫ್ರೆಶ್ ಇದೆ. ಆ್ಯಕ್ಚುಲಿ ನಾವು ಅಲ್ಲಿ ಓಡಾಟದಲ್ಲಿ ನಿದ್ದೆ ಎಲ್ಲ ಗಿಟ್ಟು ಇದ್ದಿದ್ದ ಸಿಚುವೇಶನಲ್ಲಿ ಬ್ಲಾಗ್ ಮಾಡೋ ಸಿಚುವೇಶನಲ್ಲಿ ಇರಲಿಲ್ಲ. ಬಟ್ ಸ್ಟಿಲ್ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಮಳೆ ಬೇರೆ ಸಿಕ್ಕಾಬಿಟ್ಟೆ ಇತ್ತು. ಆದಷ್ಟು ಎಷ್ಟಾಗತ್ತಷ್ಟು ಬ್ಲಾಗ್ ಎಲ್ಲ ಮಾಡಿದ್ದೀವಿ. ಇಲ್ಲಿ ಇಷ್ಟೆಲ್ಲ ನಾವು ಸುಸ್ತಾಗಿ ಊಷ್ಟಾಗಿದ್ರು ಈ ಒಯ್ಯನ್ ಮಾತ್ರ ಫೋಟೋಶೂಟ್ ನಿತ್ತೇ ಇಲ್ಲ. ಇವನು ನಿನ್ನೆ ನೈಟ್ ಹೋದಾಗಿಂದ ಇವನಿಗೆ ಪಂಚೆ ಹಾಕೊಳ್ಳೋ ಅಂತ ಬಲವಂತ ಮಾಡಿದ ತಪ್ಪಿಗೆ ಪಂಚೆ ಹಾಕೊಂಡಿದೀನಿ ಅಂತ ಫೋಟೋ ತಗ್ಸ್ಕೋ ಊಟಕ್ಕೆ ನಿಲ್ಸಂಗಿಲ್ಲ, ಕಾಫಿಗೆ ನಿಲ್ಸಂಗಿಲ್ಲ, ಟೀಗೆ ನಿಲ್ಸಂಗಿಲ್ಲ. ಫೋಟೋ ಮಳೆ ಬಂದ್ರು ಬಿಡ್ತಿಲ್ಲ. ತಲೆ ಮೇಲೆ ಶಾಲ್ ಹಾಕೊಂಡು ನನ್ನಷ್ಟು ಮೊಬೈಲಲ್ಲಿ ಇರ್ಲಿ. ಇವತ್ತು ತಲೆ ಮೇಲೆ ನಾನು ಶಾಲ್ ಹಾಕೊಂಡು ನೆನ್ಕೊಂಡು ಅವ್ನ ಫೋಟೋ ತೆಗ್ದಿದೀನಿ. ಇಲ್ಲ ಸಿಟ್ ಮಾಡ್ಕೊಂಡೇನು ಹೋಗಿಲ್ಲ, ಸುಮ್ಮನೆ ಡವು. ಈ ಟೈಮಲ್ಲಿ ಜರ್ನಿ ಮಾಡೋದಿದ್ರೆ ಆರಾಮಾಗಿ ಮಾಡ್ಬೋದು. ರೂಟ್ ಚೆನ್ನಾಗಿದೆ. ಅಂದರೆ ಒಂದು ವೀಕ್ ಅಪ್ಡೇಟ್ನ ತೊಗೊಂಡ್ಬಿಟ್ಟು ಇಡೀ ಹೋಲ್ ಮಂತಿಗೆ ಕ್ಯಾಲ್ಕುಲೇಷನ್ ಹಾಕೊಂಡು ಕುತ್ಕೊಬಿಡಿ. ನಮಗೂ ಹಿಂಗೆ ಅಲ್ಲಿ ಗುಡ್ಡ ಹಾಕಿಸ್ತಿದೆ, ಇದಾಗಿದೆ ಹೇಳ್ತಾ ಇದ್ರು. ನೀರೆಲ್ಲ ತುಂಬಿದೆ, ಬಿಡ್ತಾನೆ ಇಲ್ಲ ನದಿಲಿ ಸ್ನಾನ ಮಾಡೋದಕ್ಕೆ ಅಂತ. ಬಟ್ ಆ್ಯಕ್ಚುಲಿ ನದಿಲೇ ಸ್ನಾನ ಮಾಡಿ ಅದೇ ಘಾಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಬರ್ತಾ ಇರೋದು. ಅಂದರೆ ಈ ಪರ್ಟಿಕ್ಯುಲರ್ ವೀಕಲ್ಲಿ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಸುಬ್ರಹ್ಮಣ್ಯದಲ್ಲಿ ಇನ್ನೂ ಬಿಡ್ತಿಲ್ಲ. ಹಂಗೆ ವೀಕ್ ವೈಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀರು ಡೌನು ಆಗ್ತಾ ಇರುತ್ತೆ, ಮತ್ತೆ ನೀರು ರೇಸ್ ಆಗ್ತಿರುತ್ತೆ. ಸೊ ಅಲ್ಲಿರೋಂಥವ್ರ ಹತ್ರ ಯಾರ ಹತ್ರನಾದ್ರು ಅಪ್ಡೇಟ್ ತೊಗೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.